ಹಾಯ್ ಸ್ನೇಹಿತರೆ, ಭೀಮನ ಅಮಾವಾಸ್ಯೆ ಯಾಕೆ ಆಚರಿಸುತ್ತಾರೆ? ಇದರ ವೈಶಿಷ್ಟ್ಯತೆ ಏನು ಎಂದು ತಿಳಿಯೋಣ. ಭೀಮನ ಅಮಾವಾಸ್ಯೆ ಹಿಂದೂ ಧರ್ಮದ ಆಚರಣೆಯಾಗಿದ್ದು, ಇದನ್ನು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಇದನ್ನು ಆಷಾಢ ತಿಂಗಳ ಅಮಾವಾಸ್ಯೆ ದಿನದಂದು ಆಚರಿಸಲ್ಪಡುತ್ತದೆ. ಈ ಅಮಾವಾಸ್ಯೆಯು ಹೊಂದಿರುವ 15 ದಿನಗಳನ್ನು ಹಿಂದೂಗಳು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಅವರು ಮಾಡುವ ಅರ್ಪಣೆಗಳು ಅವರು ತಮ್ಮ ಪೂರ್ವಜರನ್ನು ತಲುಪುತ್ತವೆ ಎಂದು ನಂಬುತ್ತಾರೆ. ಆಚರಣೆಯು ಪ್ರಾಥಮಿಕವಾಗಿ ಭೀಮ ಮಹಾಭಾರತದ 5 ಪ್ರಮುಖ ಪಾತ್ರಗಳಲ್ಲಿ ಒಂದಾಗಿದೆ. ಭೀಮನ ಅಮಾವಾಸ್ಯೆಯನ್ನು ಭೀಮನ ಜನ್ಮದಿನವೆಂದೇ ಪರಿಗಣಿಸಲಾಗುತ್ತದೆ. ಹಾಗೆಯೇ ಅವನು ದುಷ್ಟನಾದ ಬಕಾಸುರನನ್ನು ಸಂಹರಿಸಿದ ದಿನ. ಆ ಮೂಲಕ ಅವನು ಬ್ರಾಹ್ಮಣರ ಸೈನ್ಯವನ್ನು ರಾಕ್ಷಸರು ತಿನ್ನದಂತೆ ರಕ್ಷಿಸುತ್ತಾನೆ. ಕರ್ನಾಟಕದಲ್ಲಿ ಆಷಾಢದ ಕೊನೆಯ ಅಮಾವಾಸ್ಯೆ ದಿನದಂದು ಭೀಮನ ಅಮಾವಾಸ್ಯೆ ಎಂದು ಗುರುತಿಸಲಾಗುತ್ತದೆ. ಆ ದಿನವನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನದಂದು ಪಾರ್ವತಿಯ ಮೇಲಿನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಎಂದು ಈ ಪ್ರದೇಶದ ಶೈವರು ನಂಬುತ್ತಾರೆ. ಮಹಿಳೆಯರು ಈ ದಿನದಂದು ವ್ರತವನ್ನು ಮಾಡಿ ಆ ಮೂಲಕ ಆಹಾರವನ್ನು ಸೇವಿಸುವುದನ್ನು ತ್ಯಜಿಸಿ ಶಿವ ಪಾರ್ವತಿಯನ್ನು ಪ್ರಾರ್ಥಿಸಿದರೆ ಅವಿವಾಹಿತ ಮಹಿಳೆಯರಿಗೆ ಸದ್ಗುಣಶೀಲ ಪತಿಯನ್ನು ಮತ್ತು ವಿವಾಹಿತ ಮಹಿಳೆಯರು ತಮ್ಮ ಗಂಡನಿಗೆ ದೀರ್ಘ ಯಶಸ್ಸು ಮತ್ತು ಸಂತೋಷ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಸಹೋದರಿಯರು ಮತ್ತು ಸಹೋದರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆ ದಿನದಂದು ಶಿವ ಮತ್ತು ಪಾರ್ವತಿಯ ಮೂರ್ತಿಗಳನ್ನು ಕೆಂಪು ಮಣ್ಣಿನಿಂದ ತಯಾರಿಸಲಾಗುತ್ತದೆ ಮತ್ತು ಅದನ್ನು ಒಣಗಿಸಿ ಬೂದಿ ಮತ್ತು ಸಿಂಧೂರದಿಂದ ಅಲಂಕರಿಸಲಾಗುತ್ತದೆ. ಪತಿಯೇ ಪರದೇವ ಎನ್ನುವ ಸಂಸ್ಕೃತಿ ನಮ್ಮದು. ಕಾಯ ವಾಚ ಮನಸ್ಸ ಜೊತೆಯಲ್ಲಿರುತ್ತಾನೆಂದು ಅಭಯ ನೀಡಿ ಪತ್ನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಳಜಿ ತೋರುವ ಪತಿಯ ಆರೋಗ್ಯ ಆಯುಷ್ಯ ವೃದ್ಧಿಗೆ ಇಂದು ಸಂಪ್ರದಾಯದಲ್ಲಿ ಹಲವು ವ್ರತಗಳ ಆಚರಣೆ ರೂಢಿಯಲ್ಲಿದೆ. ಅವೆಲ್ಲವೂ ಬಹುಮುಖ್ಯವಾದದ್ದು ಭೀಮನ ಅಮಾವಾಸ್ಯೆ ವ್ರತ.